ಬಂದಿದೆ. ಏನು ಇಷ್ಟ ಆಯ್ತು ನಿಮಗೆ? ಎಲ್ಲ ಪಾತ್ರಗಳು ಇಷ್ಟ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಪ್ರೇಮ ಕಥೆ ಇದೆ. ಫಸ್ಟಿಂದ ಲಾಸ್ಟ್ವರೆಗೂ ಕುತ್ಕೊಂಡು ಒಳ್ಳೆ ಸಾಂಗ್ಸ್ಗಳಿದ್ದಾವೆ, ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾನ ಎಲ್ಲ ಕನ್ನಡ ಜೊತೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಏನು ಇಷ್ಟ ಆಯಿತು ಸರ್ ಓವರಾಲು ಲವ್ ಸ್ಟೋರಿ ತುಂಬ ಚೆನ್ನಾಗಿ ಬಂದಿದೆ ಸರ್. ಬೇರೆ ಮೆಸೇಜ್ ಅಂದರೆ ಒಂದು ಬೇಸಿಕ್ ಸೆಟ್ಟಲ್ಲಿ ಹೆಂಗೆ ಲವ್ ಸ್ಟೋರಿ ಬಂದಿದೆ, ಇವತ್ತಿನ ಘಟ್ಟದಲ್ಲಿ ಹಳೆ ಲವ್ ಸ್ಟೋರಿನ ಇವತ್ತಿನ ವಿಶೇಷವಾಗಿ ತೋರಿಸಿದ್ದಾರೆ. ಚೆನ್ನಾಗಿ ಬಂದಿದೆ ಸರ್, ಎಲ್ಲ ನೋಡಿ. ಹಳೆ ಕಾಲಘಟ್ಟ. ಹೌದು ಸರ್, ಎಂಜಾಯ್ ಮಾಡಿ ಎಲ್ಲ ಚೆನ್ನಾಗಿ ಖುಷಿ ಪಡ್ತಾರೆ. ಹೌದೌದು ಸರ್, ಥ್ಯಾಂಕ್ ಯು. ಸರ್, ಜೊತೆಗಿರೋ ಸಿನಿಮಾ ಈಗ ತಾನೇ ನೋಡಿ ಆಚೆ ಬಂದಿದ್ದೀವಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು, ಫುಲ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಕನ್ನಡ ಸಿನಿಮಾನ ಕನ್ನಡ ಪ್ರೇಕ್ಷಕರೆಲ್ಲ ನೋಡಿ ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಈಗ ತಾನೇ ಜೊತೆಯಾಗಿರೋ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀವಿ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ಹೊಸ ಪ್ರತಿಭೆನ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ. ಸಾಂಗ್ಸ್ಗಳಂತೂ ಒಂದೊಂದಕ್ಕೂ ಒಂದೊಂದು ಸಕಲಾಗಿದೆ. ಕ್ಯಾತನ್ ಮಕ್ಕಿ ತೋರಿಸಿದ್ದಾರೆ, ಅದ್ಭುತವಾಗಿ ತೋರಿಸಿದ್ದಾರೆ. ಹೀರೋಯಿನ್ ಹೊಸ ಹೀರೋಯಿನ್ ರಶ್ಮಿ ಆ್ಯಂಡ್ ಟೀಮ್, ಜೊತೆಯಾಗಿರೋ ಟೀಮ್ ಸಕಲ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಜೊತೆಯಾಗಿರೋ ದಯಮಾಡಿ ಹೊಸ ಪ್ರತಿಭೆನ ಗುರುತಿಸಿ ಹಿಂಗೆ ಮುಂದಕ್ಕೆ ತಗೊಂಬನ್ನಿ ಅಂತ ನಾನು ಕೇಳ್ಕೊಂತೀನಿ. ಆಲ್ ದ ಬೆಸ್ಟ್. ಜೊತೆಯಾಗಿರೋ ಸಿನಿಮಾ ತುಂಬಾ ಚೆನ್ನಾಗಿದೆ. ಸುಮ್ನೆ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಂಡ್ ಯಾರ್ಯಾರು ಲವ್ ಮಾಡ್ತಿದ್ದೀರೋ ಅವರೆಲ್ಲರೂ ಒಂದ್ಸರಿ ನೋಡಿ. ಇವನ್ ಇದು ಕ್ಲೈಮ್ಯಾಕ್ಸ್ ಕೂಡ ಹಾಗೆ ಸಕ್ಕದಾಗಿ ಬಂದಿದೆ. ಸೊ ಎಲ್ರು ಬಂದ್ ನೋಡಿ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಹೊಸ ಪ್ರತಿಭೆಗಳು ಥಿಯೇಟರ್ ಅಲ್ಲಿ ಹೋಗಿ ಮೂವಿ ನೋಡಿ, ಅವರಿಗೆ ಪ್ರೋತ್ಸಾಹ ಕೊಡಿ. ಹಾಡುಗಳು ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸಲೆಂಟ್. ಆಲ್ ದ ಬೆಸ್ಟ್. ಅಲ್ಲಿ ಒಳ್ಳೇದಾಗ್ಲಿ ಫಿಲಮ್ಗೆ. ಸಮಥಿಂಗ್ ಹೊಸದಾಗಿ ಮಾಡ್ತಾ ಇದ್ದಾರೆ. ಸೊ ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೇಬಲ್. ಐ ಡಿಂಟ್ ಇವನ್ ಎಕ್ಸ್ಪೆಕ್ಟ್ ಈ ತರ ಇದೆ ಅಂತ. ಸೊ ಮೂವೀಸ್ ಕಮ್ ಗುಡ್. ಸೊ ಐ ಜಸ್ಟ್ ಹೋಪ್ ಪೀಪಲ್ ಕಮ್ ಅಂಡ್ ವಾಚ್ ದ ಮೂವಿ. ಸೂಪರ್ ಆಗಿದೆ ಸರ್ ಫಿಲ್ಮ್. ಈಗ ಹುಡುಗ ಹುಡುಗಿ ಎಲ್ಲ ನೋಡ್ಬೇಕಾದ ಫಿಲ್ಮ್ ಸೂಪರ್ ಆಗಿದೆ. ಸೂಪರ್ ಆಗಿದೆ ಪಿಕ್ಚರ್. ಫಿಲಮ್ ಎಲ್ಲ ಚಂದ ಇದೆ. ನೀವು ಖುಷಿಯಾಗಿದೆ, ಬಾರಿ ಬಾರಿ ಖುಷಿಯಾಗಿದೆ. ಆಯ್ತಾಯ್ತು ಸರಿ. ನಮಸ್ತೆ, ನನ್ನ ಹೆಸರು ಸುಧಾ ಅಂತ. ರಂಗಭೂಮಿ ಹಾಗೂ ಚಲನಚಿತ್ರ ಕಿರುತೆರೆ ಕಲಾವಿದೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸತೀಶ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಇಬ್ರು ಹೀರೋಸು ಅಷ್ಟೇ ತುಂಬಾನೇ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಾನು ಹೀರೋಯಿನ್ ಅಮ್ಮನ್ ಪಾತ್ರ ಮಾಡಿದೀನಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ನೋಡಿ ಥಿಯೇಟರ್ಗೆ ಬಂದು ಕಲಾವಿದರನ್ನ ಉಳಿಸಿ ಅಂತ ಕೇಳ್ಕೊಂತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕಲಾವಿದರ ಮೇಲಿದ್ರೆ ಅದಕ್ಕಿಂತ ಖುಷಿ ಏನು ಇಲ್ಲ. ಬನ್ನಿ ಥಿಯೇಟರ್ಗೆ, ಸಿನಿಮಾ ನೋಡಿ. ಜೊತೆಯಾಗಿರೋ ತುಂಬಾ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಸಿನಿಮಾ ನೋಡಿ, ಎಲ್ರಿಗೂ ಅರಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೇಗಿತ್ತು ಪಾಪು ಸಿನಿಮಾ? ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ವರ್ಷದ ಸ್ನೇಹಿತರು ವೆಂಕಟೇಶ್ ಅವರು, ಸತೀಶ್ ಡೈರೆಕ್ಷನ್ ಚೆನ್ನಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂದ್ರೆ ಅಳಿಸ್ಬಿಟ್ಟಿದ್ರೆ, ಬಟ್ ಚೆನ್ನಾಗಿ ಬಂದಿದೆ. ಅಂದ್ರೆ ಯೂತ್ಗೆ ಒಂದು ನ್ಯೂಸ್ ಚೆನ್ನಾಗಿದೆ. ಅಂದ್ರೆ ಆಗಿನ ಕಾಲದ ಲವ್ ಸ್ಟೋರಿ ಹೇಗಿರೋದ್ರೆ ನಮ್ ಕಾಲಕ್ಕೆ ಕೊಟ್ಟದ್ವಿ ಆ ತರ ಅನಿಸ್ತದೆ. ತುಂಬಾ ಚೆನ್ನಾಗಿ ಬಂದಿದೆ. ಮೆಸೇಜ್ ಇದೆಯಾ? ಮೆಸೇಜ್ ಅಂದ್ರೆ ಪ್ರೀತಿ ಅನ್ನೋದು ಬರೀ ಏನಂದ್ರೆ ಇವಾಗಿನ ಕಾಲದಲ್ಲಿ ಹೆಂಗಾಗಿದೆ ಅಂದ್ರೆ ಇವತ್ತು ಮೊಬೈಲ್ ಅಲ್ಲಿ ಮಾತಾಡ್ತಾರೆ, ನಾಳೆ ಸಿಗ್ತಾರೆ, ಡೇಟಿಂಗು ಮುಗ್ದೋಯ್ತು. ಆದ್ರೆ ಇದ್ರಲ್ಲಿ ಏನಂದ್ರೆ ಒಂದು ಪ್ರೀತಿಗೋಸ್ಕರ ಪ್ರಾಣನೇ ಕೊಡುವಂತ ವ್ಯಕ್ತಿ ಇರ್ತಾರೆ. ಅದನ್ನ ನೋಡದೆ ಇದ್ರು ಕೂಡ ಪ್ರೀತಿಸ್ತಾರೆ. ಆ ಪ್ರೀತಿ ಎಷ್ಟು ಆಳವಾಗಿದೆ ಅನ್ನೋ ತೋರಿಸಿದಾರೆ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಆಗಿನ ಕಾಲದ ಪ್ರೀತಿ ಹಾಗೈತಿ, ಈಗಿನ ಕಾಲದಲ್ಲಿ ಹಂಗಿಲ್ಲ. ಟೈಮ್ ಪಾಸ್ ಜಸ್ಟ್ ಇವತ್ತೊಂದು 10 ಜನರ ಹತ್ರ ಮಾತಾಡ್ತಾ ಇರ್ತಾರೆ, ಚಾಟ್ ಮಾಡ್ತಾ ಇರ್ತಾರೆ. ಹಂಗಿರೋ ಕಾಲದಲ್ಲಿ ಪ್ಯೂರ್ ಲವ್ ಇಟ್ ಇಸ್ ವೆರಿ ಇವಾಗ ಇನ್ನೋಸೆಂಟ್ ಮತ್ತೆ ಚೆನ್ನಾಗಿದೆ. ಓವರ್ ಆಲ್ ಚೆನ್ನಾಗಿ ಬಂದಿದೆ. ಲವ್ ಮಾಡೋರೆಲ್ಲ ನೋಡ್ಲೇಬೇಕಾ? ನಾವು ಲವ್ ಮಾಡೋರು ನೋಡ್ಲೇಬೇಕು ಅನ್ನೋದಕ್ಕಿಂತ ಒಳ್ಳೆ ಮೆಸೇಜು ಇದೆ. ಏನಂದ್ರೆ ಒಂದು ಪ್ರೀತಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಅಂದ್ರೆ ಏನಂದ್ರೆ ಹೇಳ್ಬೇಕಂತ ಹೇಳಿದ್ರೆ ಹೇಳನಲ್ಲ, ಫಸ್ಟ್ ಇನ್ನು ಒನ್ ಆಫ್ ಅಲ್ಲಿ ಬರುವಂತ ಲವ್ ಅಲ್ಲದೆ ಅವಳು ಆಸ್ತಿ ಅಂತಸ್ತು ಅಂತ ಹೊರಟೋಗ್ಬಿಡ್ತಾರೆ ಕೆಲವರು. ಅದೇ ಅದೊಂದು ಅನ್ಸುತ್ತೆ, ಪ್ರೀತಿ ಅನ್ನೋದು ಬರೀ ದುಡ್ಡು ಕಾಸಿಗೋಸ್ಕರ ಆಡೋಂಥದ್ದಲ್ಲ ಅಲ್ವಾ. ಸೊ ಅದನ್ನ ನೋಡಿದಾಗ ಅದು ಅರ್ಥ ಮಾಡ್ಕೋಬೇಕು ಈಗಿನ ಯೂತ್. ತುಂಬಾ ಚೆನ್ನಾಗಿದೆ ಸರ್. ಆದ್ರೆ ಬಹಳ ಲೇಟ್ ಆದ್ರೂ ಇಂತ ಹೆಂಗ ಹುಡುಗರಿಗೆ ಬಹಳ ಹುಡುಗರಿಗೆ ಅಟ್ರಾಕ್ಷನ್ ಇದೆ. ಪ್ರೀತಿ ಅನ್ನೋದು ಏನಂತ ಒಂದು ಈ ಫಿಲಮ್ ಅಲ್ಲಿ ಜೊತೆಯಾಗಿರಲಿ ಅಂತ ತೋರಿಸಿದ್ದಾರೆ.
ಆದರೆ ಅವರು ನಿರ್ದೇಶಕರು ಅವರು ತುಂಬಾ ಅಟ್ರಾಕ್ಷನ್ ರೆಕಾರ್ಡು ಎಲ್ಲ ಒಂದು ಒಳ್ಳೊಳ್ಳೆ ಸೀನು. ಆದರೆ ಅವರು ಲೇಟ್ ಆದ್ರೂ ಮುಂದೆ ಒಂಥರ ಏನೋ ಜೊತೆಯಾಗಿರ್ಲಿ ಅಂತೇಳಿ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಎರಡೂ ಒಂದು ಇದಾಗ್ತಿದೆ. ಲಾಸ್ಟ್ ಸೀನಲ್ಲಿ ತುಂಬಾ ಅಟ್ರಾಕ್ಷನ್ ಕೊಟ್ಟು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಬಹಳ ಕಂಗ್ರಾಚುಲೇಷನ್, ತುಂಬಾ ಚೆನ್ನಾಗಿದೆ ಫಿಲಮ್ ನೋಡ್ಲಿ ಅಂತೇಳಿ ನಾವು ಶುಭಾಶಯ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಮೂವಿ. ಒಂದು ಡಿಫ್ರೆಂಟ್ ಸ್ಟೋರಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ ಈ ಪಿಕ್ಚರ್ ಅಲ್ಲಿ. ಮತ್ತೆ ಹೊಸ ಕಲಾವಿದರಿಂದ ಕನ್ನಡಿಗರೆಲ್ಲರೂ ಒಳ್ಳೆ ಒಂದು ದೊಡ್ಡ ಮನಸ್ಸು ಮಾಡಿ ಅವರೆಲ್ಲರಿಗೂ ಕೋಆಪ್ ಮಾಡ್ಬೇಕಂತ ಇದ್ರ ಮೂಲಕ ಕೇಳ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ ಸ್ಟೋರಿ, ಆದ್ರೆ ತುಂಬಾ ಚೆನ್ನಾಗಿದೆ ಸ್ಟೋರಿ. ಇದನ್ನ ಅರ್ಥ ಮಾಡ್ಕೋಬೇಕಾದ ಸ್ಟೋರಿ ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್, ಗುಡ್. ಮೂವಿ ತುಂಬಾ ಚೆನ್ನಾಗಿದೆ. ಮೆಸೇಜ್ ಇವತ್ತಿನ ಯೂತ್ಸಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿಲಿ. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಲಾಸ್ಟ್ ಸೀನ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಬೇಜಾರಾಗಂತ ಸೀನ್ ಏನಿಲ್ಲ, ಎಲ್ಲದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೋಆಪರೇಟ್ ಮಾಡ್ಬೇಕು, ಎಲ್ಲರೂ ನೋಡ್ಬೇಕು ಮೂವಿನ. ಓಕೆ, ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ. ಇಂಥ ಮೂವಿ ನೋಡ್ಬೇಕು. ತುಂಬಾ ಇಷ್ಟ ಆಯ್ತು ನಮ್ಗೆ, ತುಂಬಾ ದುಃಖನೂ ಆಯ್ತು ಲಾಸ್ಟಿಗೆ. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಎಲ್ಲರೂ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ, ಆಲ್ ದ ಬೆಸ್ಟ್. ಹೊಸ ಪ್ರತಿಭೆಗಳು ತುಂಬಾ ಚೆನ್ನಾಗಿದೆ. ನಿಮ್ ಕಡೆಯಿಂದ ಪ್ರಮೋಟ್ ಆಗಬೇಕು, ನೀವೇ ಹೈಲೈಟ್ ಮಾಡ್ಬೇಕು. ಸ್ಟೋರಿ ತುಂಬಾ ಚೆನ್ನಾಗಿದೆ, ಬೋರ್ ಇಲ್ಲ ಯಾವ್ದನ್ನು. ಚೆನ್ನಾಗಿದೆ ಸರ್. ಆಕ್ಚುಲಿ ಮಾಹಕ್ ಬಂದಿದ್ದು, ಫಿಲಿಂ ಬಂದಿರ್ಲಿಲ್ಲ. ಸೊ ಯಾರ್ದೋ ಹೊಸಬ್ರು ಸಿನಿಮಾ ಶುಕ್ರವಾರ ರಿಲೀಸ್ ಆಗಿದೆ, ನೋಡೋಣ ನಮ್ಮ ಕನ್ನಡದವ್ರದ್ದು ಅಂತ ಬಂದಿದ್ದು ಸಿನಿಮಾಗೆ. ಬಟ್ ಸಿನಿಮಾನು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೊಸಬ್ರು ಅನ್ಸಿದ್ರು. ಹೋಗ್ತಾ 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 ಸಿನಿಮಾನ ಅವ್ರು ಕ್ಯಾರಿ ಮಾಡಿರೋದಾಗಿರ್ಬೋದು, ಪ್ರತಿಯೊಬ್ಬ ಆರ್ಟಿಸ್ಟ್ ಆಕ್ಟಿಂಗ್ ಆಗಿರ್ಬೋದು, ಅಥವಾ ಡೈರೆಕ್ಷನ್ ಅವ್ರು ಪೋಟ್ರೆ ಮಾಡಿರೋದಾಗಿರ್ಬೋದು ಕಥೆನ. ಆಮೇಲೆ ಎಸ್ಪೆಷಲಿ ಸಾಂಗ್ಸ್ ತುಂಬಾ ಮೆಲೋಡಿಯಾಗಿ, ತುಂಬಾ ರೊಮ್ಯಾಂಟಿಕ್ ಆಗಿ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾ ಫಸ್ಟ್ ಇಂದ ಏನ್ ನೋಡ್ಕೊಂಡು ಹೋಗಿರ್ತೀರಾ, ಕ್ಲೈಮ್ಯಾಕ್ಸ್ ಇಡೀ ಸಿನಿಮಾನ ಮರ್ಸುತ್ತೆ. ಅಷ್ಟು ಚೆನ್ನಾಗಿ ಕ್ಲೈಮ್ಯಾಕ್ಸ್ ನ ಕಟ್ಕೊಂಡಿದ್ದಾರೆ ನಿರ್ದೇಶಕರು. ಅಂಡ್ ಹೊಸ ಪ್ರತಿಭೆಗಳು ಅಂತ ಎಲ್ಲೂ ಅನ್ಸಲ್ಲ, ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ಕಷ್ಟ ಬಿದ್ದು. ಸೊ ಈ ತರದ ಹೊಸ ಸಿನಿಮಾಗಳನ್ನ ನೋಡ್ಬೇಕು. ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್, ಶಿವಣ್ಣ ಯಾರು ಬೇಕಾದ್ರೂ ನೋಡ್ತಾರೆ. ಬಟ್ ಹೊಸ ಪ್ರತಿಭೆಗಳು ಬಂದಾಗ ಜನಗಳು ಬಂದು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡ್ಬೇಕು. ಚೆನ್ನಾಗಿದೆ, ಎಲ್ರು ಬಂದು ನೋಡಿ.